ವಿಚಾರ ಅಂತಂದ್ರೆ ಸ್ವಾಮಿನಾಥನ್ ವರದಿಯ ವಿಚಾರ. ಸೊ ಗ್ಲೋಬಲ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಸಾಕಷ್ಟು ಒಂದು ವಿಚಾರಗಳು ಮತ್ತೆ ರೈತನಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸ್ವಾಮಿನಾಥನ್ ವರದಿಯಲ್ಲಿ ಸಾಕಷ್ಟು ಒಂದು ಪ್ರೊಡಕ್ಷನ್ ವಿಚಾರಕ್ಕೆ ಪ್ರಾಫಿಟ್ ಎಷ್ಟು ಬರಬೇಕು ಎಲ್ಲಾ ವಿಚಾರಗಳನ್ನ ಸ್ವಾಮಿನಾಥನ್ ಅವರು ಆ ಒಂದು ಸಂಕ್ಷಿಪ್ತ ವಿವರವನ್ನ 2004 and 2006 ಆ ಒಂದು ಇನ್ ಬಿಟ್ವೀನ್ ಅಲ್ಲಿ ಆ ಒಂದು ರಿಪೋರ್ಟ್ ಸಬ್ಮಿಟ್ ಆಗಿರೋದು ಬಹುಶಃ ನೀವು ಗೂಗಲ್ ಮಾಡಿದ್ರು ಕೂಡ ಸಿಗ್ತದೆ. ಸೊ ಇಲ್ಲಿ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ವಿಚಾರವನ್ನ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಮಿತ್ರರೇ, ಸೊ ಈಗ ಯಾವುದೇ ಸರ್ಕಾರಗಳು ಬಂದಾಗ ವಾಟ್ ಎವರ್ ನಿಮ್ಮ ನಾನಾ ಪಕ್ಷಗಳ ಹೆಸರುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ, ಎಲ್ಲರೂ ಕೂಡ ಒಂದೇ ನಾಡಿದೆ ಎರಡು ಮುಖ. ಸೊ ಇಲ್ಲಿ ವಾಸ್ತವವಾಗಿ ಕೃಷಿಕ ಏನು ಉತ್ಪಾದನೆಯನ್ನ ಮಾಡ್ತಾನೆ ಆ ಒಂದು ಉತ್ಪಾದನೆಗೆ ಬೇಕಾಗಿರ್ತಕ್ಕ ಅಥವಾ ತಗಲತಕ್ಕಂಥ ವೆಚ್ಚ ಮತ್ತೆ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಬೆಲೆ ನಿಗದಿಪಡಿಸೋ ಒಂದು ವಿಚಾರಕ್ಕೆ ಈ ಒಂದು ಸ್ವಾಮಿನಾಥನ್ ವರದಿ ಸಪೋರ್ಟಿವ್ ಆಗಿರ್ತದೆ. ಸೊ ಏನಿದು ವಿಚಾರ ಅಂತಂದ್ರೆ C2+50. ಸೊ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕೆ ಹೋಗಲ್ಲ, ಒಂದು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಉದಾಹರಣೆಗೆ C2+50 ಏನಿದು C2+50? ಸೊ ಈ C2+50 ಏನ್ ಹೇಳ್ತದೆ? ಸೊ ಈಗ ಸಾಕಷ್ಟು ಒಂದು ನಾವು ಉತ್ಪಾದನೆಯನ್ನ ಒಂದು ಉದಾಹರಣೆಗೆ 100 ರು ಒಂದು ಉತ್ಪಾದನೆಯ ಖರ್ಚಾಗಿದೆ, 50% ಲಾಭಾಂಶ ಅಂದ್ರೆ 50 ಒಂದು ಲಾಭಾಂಶ, 150 ರೂಪಾಯಿ ರೈತನಿಗೆ ಆ ಒಂದು ಉತ್ಪಾದನೆಯ ವೆಚ್ಚ ಮತ್ತು ಆ ಒಂದು ಲಾಭಾಂಶ ಎರಡು ಸೇರಿ 150 ರೂಪಾಯಿ ಸಿಗಬೇಕು ಅಂತಕ್ಕಂಥದ್ದು ಇದ್ರ ವಿಚಾರ C2+50. ಸೊ ಟೋಟಲ್ ಪ್ರೊಡಕ್ಷನ್ಸ್ ವ್ಯಾಲ್ಯೂ ಎಲ್ಲ ಇರುತ್ತೆ ಅದರಲ್ಲಿ. ಸೊ ನೀವೇನ್ ಪ್ಲಾಂಟೇಶನ್ ಮಾಡ್ತೀರಾ, ಫರ್ಟಿಲೈಸರ್ ಇರ್ಬೋದು, ಕಂಪ್ಲೀಟ್ ಅದರಲ್ಲಿ ಹಾರ್ವೆಸ್ಟಿಂಗು, ಲೇಬರ್ ಚಾರ್ಜಸ್ ಎಲ್ಲದನ್ನು ಇನ್ಕ್ಲೂಡ್ ಆಗಿ ಒಂದು ಪ್ರೊಡಕ್ಷನ್ ಕಾಸ್ಟ್ ಅಂತ 100 ರೂಪಾಯಿ ಆದ್ರೆ ಅದಕ್ಕೆ ಒಂದು ಪರ್ಸೆಂಟೇಜ್ +50 ಅಂದ್ರೆ 50% ಅಟ್ಲೀಸ್ಟ್ ಒಂದು ಪ್ರಾಫಿಟ್ ಬರಬೇಕು ಅಂತಕ್ಕಂಥದ್ದು ಒಂದು ಕ್ಯಾಲ್ಕುಲೇಷನ್. ಏನ್ ಇಂಡಸ್ಟ್ರಿಯಲ್ ಅಲ್ಲಿ ನಾವು ಒಂದು ವಸ್ತುವನ್ನ ಖರೀದಿ ಮಾಡ್ತೀವಲ್ಲ, ಸೊ ಆ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ನಾವು ಯಾವ ರೀತಿ MRP ಅನ್ನ ನಾವು ನಿಗದಿ ನೋಡ್ತೀವಲ್ಲ ಆ ರೀತಿ ಒಂದು ವಿಚಾರ ಇದ್ರದ್ದು. ಸೊ ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಎಲ್ಲಾ ಕ್ರಾಪ್ಸ್ಗೂ ಮಾಡ್ಬೋದಾ? ಖಂಡಿತ ಯಾಕೆ ಮಾಡಕ್ಕಾಗಲ್ಲ. ಸೊ ಆ ರೀಜನ್ ಆ ಬೇಸಿನ್ ಏನಲ್ಲಿ ಏನ್ ಬೆಳಿಬೇಕು, ಏನ್ ಸಾಯಿಲ್ ಪ್ಯಾರಾಮೀಟರ್ಸ್ ಇದೆ ಅದೆಲ್ಲ ಕೆಲಸಗಳನ್ನ ಮಾಡ್ಬೇಕಾದ್ರೆ ಸರ್ಕಾರದ ಕೆಲಸ. ಅದಕ್ಕೆ ಅಂತಾನೆ ಒಂದಿಷ್ಟು ವಿಜ್ಞಾನಿಗಳಿದ್ದಾರೆ, ಅದೊಂದು ಸಪರೇಟ್ ತಂಡ ಇದೆ. ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಸೊ ಈ ಸ್ವಾಮಿನಾಥನ್ ವರದಿ ಏನಕ್ಕೆ ಅವಶ್ಯಕತೆ ಅಂತಂದ್ರೆ, ಸೊ ಈಗ ಅಕಾಲಿಕವಾಗಿ ಕೆಲವೊಂದು ಸಲ ಒಂದು ಪ್ರೊಡಕ್ಷನ್ ಮಾಸ್ ಪ್ರೊಡಕ್ಷನ್ ಬರ್ಬೋದು, ಡಿಕ್ರೀಸ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಇದೆಲ್ಲ ಒಂದು ಉದ್ದೇಶ ಏನಕ್ಕಾಗುತ್ತೆ? ರೈತನಿಗೆ ಸಮರ್ಪಕವಾಗಿ ಯಾವ ಬೆಳೆನ ಬೆಳಿಬೇಕು, ಯಾವ ಬೆಳೆನ ಬೆಳೆಯೋದು ಬೇಡ ಅಂತಕ್ಕಂಥದ್ದೇ ಒಂದು ಗೊಂದಲದಲ್ಲಿದ್ದಾನೆ. ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಶಾಶ್ವತವಾದಂತ ಬೆಳೆಗಳು, ಕೆಲವೊಂದು ದೀರ್ಘಕಾಲ ಬೆಳೆಗಳು ಇದೆ. ಹಂಗಾಗಿ ಇದಕ್ಕೆ ಒಂದಿಷ್ಟು ಕಂಪ್ಲೀಟ್ ಎಜುಕೇಶನ್ ಬೇಕು. ಅದರಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಇದನ್ನ ಅವನು ಒಂದಿಷ್ಟು ಲಾಭಾಂಶವನ್ನ ಪಡಿಬೇಕು. ಸೊ ಇದು ಸ್ವಾಮಿನಾಥನ್ ವರದಿನೂ ಕೂಡ ಸಾಕಷ್ಟು ಪೂರಕ ಆಗ್ತದೆ. ಸೊ ಕೆಲವೊಂದಿಷ್ಟು ಈಗ ನೋಡಿ, ಕೊಬ್ಬರಿ ಕೆಲವೊಂದಿಷ್ಟು ಜನದ ಹತ್ರ ಕೊಬ್ಬರಿನೇ ಇಲ್ಲ, ಸಾಕಷ್ಟು ಮ್ಯಾಕ್ಸಿಮಮ್ ರೈತರ ಹತ್ರ. ಆ ಒಂದು ಉದ್ದೇಶಕ್ಕೋಸ್ಕರ ಸ್ವಾಮಿನಾಥನ್ ವರದಿಯು ಕೂಡ ಅತಿ ಮುಖ್ಯ ಆಗ್ತದೆ. ಸ್ವಾಮಿನಾಥನ್ ವರದಿಯನ್ನ ಯಾಕೆ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ, ಅದು ಒಂದು ಯಕ್ಷ ಪ್ರಶ್ನೆ. ನಿಮ್ಮಲ್ಲಿ ಇದ್ರೆ ವಿಚಾರಗಳನ್ನು ಹಂಚ್ಕೊಡಿ.